ಇವತ್ತು ರಾತ್ರಿ ಆಕಾಶದ ಕಡೆಗೆ ನೋಡಿ. ನಿಮಗೆ ಎಲ್ಲ ನಾರ್ಮಲ್ ಇದ್ದಾಗ ಅನಿಸ್ಬೋದು. ನಿನ್ನೆ ಹೇಗಿತ್ತು ಹಾಗೆ ಇವತ್ತು ಇದೆ ಅಂದಾಗೆ. ಅದೇ ನಕ್ಷತ್ರಗಳು, ಅದೇ ನಕ್ಷತ್ರ ಪುಂಜಗಳು, ಅದೇ ಕತ್ತಲೆ ಹಾಗೂ ಅದೇ ಶಾಂತಿ. ಆದರೆ ಇದೆಲ್ಲ ಒಂದು ಭ್ರಮೆ. ನೀವು ಯಾವ ಬ್ರಹ್ಮಾಂಡ ಈಗ ನೋಡ್ತಾ ಇದ್ದೀರಾ ಅದು ಈಗ ನಡೀತಿರೋ ಘಟನೆ ಅಲ್ಲ. ನೀವು ಈಗ ನೋಡ್ತಾ ಇರೋ ನಕ್ಷತ್ರಗಳಲ್ಲಿ ಹಲವಾರು ನಕ್ಷತ್ರಗಳು ಈ ಭೂಮಿಯಲ್ಲಿ ಮನುಷ್ಯರು ಬರೋ ಮೊದಲೇ ಸ್ಫೋಟಗೊಂಡು ಸತ್ತಿರ್ಬೋದು. ಅದರ ಬೆಳಕು ನಮಗೆ ಮುಟ್ಟಿಲ್ಲ ಅಷ್ಟೆ. ನೀವು ನೋಡ್ತಿದ್ದಂತೆ ನಿಮಗೆ ಗೊತ್ತಿಲ್ಲದೆ ಬೇರೆ ಸೌರಮಂಡಲದ ಗ್ರಹಗಳಿಂದ ನಿಮಗೆ ಸಂಕೇತ ಬರ್ತಿರ್ಬೋದು. ಆ ಸಂಕೇತ ಈಗ ಬಂದು ಮುಟ್ಬೋದು, ನಾಳೆ ಬಂದು ಮುಟ್ಬೋದು, ಅಥವಾ ಮುಂದಿನ 100 ಆರ್ 1000 ವರ್ಷದ ನಂತರ ಬಂದು ಮುಟ್ಬೋದು. ಆದರೆ ರೈಟ್ ನಾವ್, ಈಗ ಆಸ್ ವಿ ಸ್ಪೀಕ್, ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿ ಒಂದು ಬೃಹತ್ ಗಾತ್ರದ ನಕ್ಷತ್ರ ಸೂಪರ್ನೋವಾ ಆಗಿ ಇಡೀ ಗ್ಯಾಲಕ್ಸಿಗಿಂತನೂ ಹೆಚ್ಚು ಪ್ರಕಾಶಮಾನವಾಗಿ ಉರಿತಾ ಇದೆ. ನಮ್ಮದೇ ಒಂದು ಸೌರಮಂಡಲದಲ್ಲಿ ಒಂದು ಇಡೀ ಗ್ರಹದಲ್ಲಿ ಬರೀ ರೋಬೋಟ್ಸ್ಗಳೇ ಓಡಾಡುತ್ತಿವೆ. ಹಾಗೂ ಆ ರೋಬೋಟ್ಸ್ ಆ ಗ್ರಹದ ಪ್ರಾಚೀನ ಬಂಡೆಗಳನ್ನು ಕೊರೆಯುತ್ತಿದೆ. ನಾವು ಮನುಷ್ಯರು ಯಾವತ್ತೂ ಹೋಗೋದಕ್ಕೆ ಆಗದ ನೆಲವೇ ಇಲ್ಲದ ಒಂದು ನೀರಿನ ಗ್ರಹದಲ್ಲಿ ಮೇ ಬಿ ಜೀವಿಗಳು ಜೀವಿಸ್ತಿದೆ. ಹಾಗೂ ಬರೀ ಇವತ್ತಿನಿಂದ ಕೆಲವೇ ದಶಕದ ಹಿಂದೆ ಮನುಷ್ಯರಿಗೆ ಒಂದಿಂತಹ ಸಂಕೇತ ಸಿಕ್ಕಿರ್ಬೋದು, ಯಾವುದನ್ನು ನಮ್ಮಿಂದ ಇವತ್ತಿನವರೆಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅನಿಸುತ್ತೆ. ಇದು ಯಾವುದೂ ಥಿಯರಿ ಅಲ್ಲ, ಯಾವುದು ಸೈನ್ಸ್ ಫಿಕ್ಷನ್ ಅಲ್ಲ. ಇದೆಲ್ಲವೂ ಸೈಂಟಿಸ್ಟ್ಗಳು ಆಲ್ರೆಡಿ ಮಾಡಿರುವ ಡಿಸ್ಕವರಿ ಆಗಿದೆ. ಸತ್ಯ ಏನು ಅಂದರೆ, ಬ್ರಹ್ಮಾಂಡ ನಮ್ಗೆ ಎಷ್ಟು ಶಾಂತ ಅನಿಸುತ್ತೆ ಅಷ್ಟು ಶಾಂತವಾಗಿಲ್ಲ. ಇದೆಷ್ಟು ಸರಳ ಅನಿಸುತ್ತೆ ಅಷ್ಟು ಸರಳವಾಗಿಯೂ ಇಲ್ಲ. ಮೇ ಬಿ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಇದು ಯಾರಿಗೂ ಅರ್ಥ ಆಗಬಾರದೆಂದೇ ಸೃಷ್ಟಿಸಿರ್ಬೋದು, ಅಥವಾ ಮನುಷ್ಯರಿಗೆ ಮೆದುಳು ಹಾಗೂ ಬುದ್ಧಿ ಅರ್ಥ ಮಾಡಿಕೊಳ್ಳಿ ಅಂತ ಕೊಟ್ಟಿರ್ಬೋದು. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ನನ್ನ 5 ಮಿಸ್ಟ್ರೀಸ್ ಸೀರೀಸ್ನ 2ನೇ ವಿಡಿಯೋ ಆಗಿದೆ. ಮೊದಲನೇ ವಿಡಿಯೋಲಿ ನಾನು ನಮ್ಮ ಭಾರತದ 5 ಮಿಸ್ಟ್ರಿಗಳ ಬಗ್ಗೆ ಮಾತನಾಡಿದ್ದೆ. ಈ ವಿಡಿಯೋ ತುಂಬಾ ಜನರಿಗೆ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ಅದೇ ಸೀರೀಸ್ನ 2ನೇ ವಿಡಿಯೋ. ಇವತ್ತಿನ ವಿಡಿಯೋಲಿ ನಾನು ಸ್ಪೇಸ್ನ 5 ಮಿಸ್ಟ್ರಿಗಳ ಬಗ್ಗೆ ಹೇಳಲಿದ್ದೀನಿ. ನಾನು ಯಾವಾಗ ಈ ವಿಡಿಯೋಗೆ ಅಂತ ರಿಸರ್ಚ್ ಮಾಡ್ತಾ ಇದ್ನೋ ನನ್ನದೇ ಮೈಂಡ್ ಬ್ಲೋ ಆಗಿತ್ತು. ನಿಮಗೆ ಸ್ಪೇಸ್, ಸ್ಟಾರ್ಸ್, ಪ್ಲಾನೆಟ್ಸ್ ಇಂತಹದೆಲ್ಲ ಟಾಪಿಕ್ಗಳ ಮೇಲೆ ಆಸಕ್ತಿ ಇದ್ದರೆ ಪಾಪ್ಕಾರ್ನ್ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಉಗುರಂತೂ ಉಳಿಯೋದಿಲ್ಲ, ಅದು ಖಂಡಿತ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇಮ್ಯಾಜಿನ್ ಮಾಡಿ, ಒಂದು ದಿನ ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಗೆ ಬಂದಾಗ ನಿಮಗೆ ಆಕಾಶದಲ್ಲಿ ಒಂದು ಬ್ರೈಟ್ ಆಬ್ಜೆಕ್ಟ್ ಕಂಡ್ರೆ, ಇದು ನಾನು ಹೇಳ್ತಾ ಇರೋದು ಡೇ ಅಲ್ಲಿ, ನೈಟಲ್ಲೂ ಅಲ್ಲ. ಈ ಆಬ್ಜೆಕ್ಟ್ ಏನಿದೆ ಇದೇನು ಸ್ಯಾಟಲೈಟ್ ಅಲ್ಲ, ಯಾವುದೇ ಗ್ರಹ ಅಲ್ಲ, ಇದೊಂದು ನಕ್ಷತ್ರ. ಆ್ಯಂಡ್ ಎಸ್, ಇದೊಂದು ಪಾಸಿಬಿಲಿಟಿ ಆಗಿದೆ. ನಮ್ಮ ಭೂಮಿಯಿಂದ 642 ಲೈಟ್ ಇಯರ್ಸ್ ದೂರ ಒಂದು ನಕ್ಷತ್ರ ಇದೆ. ಇದರ ಹೆಸರು ಬೀಟಲ್ ಜೂಸ್ ಅಂತ. ಇದೇನು ಸಣ್ಣ ನಕ್ಷತ್ರನೂ ಅಲ್ಲ. ನಮ್ಮ ಸೂರ್ಯನಿಂದ 700 ಪಟ್ಟು ಹೆಚ್ಚು ದೊಡ್ಡ ಗಾತ್ರದ ಈ ಒಂದು ನಕ್ಷತ್ರ ಆಲ್ರೆಡಿ ಸಾಯುವ ಹಂತದಲ್ಲಿದೆ. ಇದು ಆಲ್ಮೋಸ್ಟ್ ಅದರಲ್ಲಿದ್ದ ನ್ಯೂಕ್ಲಿಯರ್ ಫ್ಯೂಲ್ ಅನ್ನು ಬರ್ನ್ ಮಾಡಿದೆ. ಇದರಲ್ಲಿದ್ದ ಬಾಕಿ ನ್ಯೂಕ್ಲಿಯರ್ ಫ್ಯೂಲ್ ಯಾವಾಗ ಖಾಲಿ ಆಗುತ್ತೋ ಗ್ರಾವಿಟಿ ಆಕ್ಷನ್ ಅಲ್ಲಿ ಬರುತ್ತೆ ಹಾಗೂ ಈ ನಕ್ಷತ್ರ ಕೊಲ್ಯಾಪ್ಸ್ ಆಗುತ್ತೆ. ಇದು ಯಾವಾಗ ಕೊಲ್ಯಾಪ್ಸ್ ಆಗುತ್ತೋ ಈ ಈವೆಂಟ್ ಏನಿದೆ ಇದು ಇಡೀ ಬ್ರಹ್ಮಾಂಡದಲ್ಲೇ ಅತಿ ಪವರ್ಫುಲ್ ಈವೆಂಟ್ ಆಗಿದೆ. ಹಾಗೂ ಇದನ್ನು ಸೂಪರ್ನೋವಾ ಅಂತ ಕರೀತಾರೆ. 2019ರಲ್ಲಿ ಈ ಒಂದು ನಕ್ಷತ್ರದ ನಮಗೊಂದು ತುಂಬಾ ದೊಡ್ಡ ಲೀಡ್ ಸಿಕ್ಕಿತ್ತು. ಆಸ್ಟ್ರೋನಮರ್ಸ್ ಒಂದು ವಿಷಯ ನೋಟಿಸ್ ಮಾಡಿದ್ರು. ಅದು ಏನಂದ್ರೆ, ಈ ನಕ್ಷತ್ರ ಸಡನ್ಲಿ ಡಿಮ್ ಆಗಿತ್ತು. ಸೈಂಟಿಸ್ಟ್ ಎಲ್ಲ ಅನ್ಕೊಂಡಿದ್ರು ಎಕ್ಸ್ಪ್ಲೋಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ನಂತರದ ಸ್ಟಡಿಯಲ್ಲಿ ಗೊತ್ತಾಯಿತು ಆ ನಕ್ಷತ್ರ ಧೂಳಿನ ಮೋಡವನ್ನು ಹೊರಗೆ ಎಸೆದಿತ್ತು. ಇದರಿಂದ ಲೈಟ್ ಬ್ಲಾಕ್ ಆಗಿ ನಮಗೆ ಈ ನಕ್ಷತ್ರ ಡಿಮ್ ಆಗಿ ಕಾಣಿಸಿದ್ದು ಅಂತ. ಈ ಒಂದು ಈವೆಂಟ್ ಏನಿದೆ ಇದು ಒಂದು ವಿಷಯವನ್ನು ಕನ್ಫರ್ಮ್ ಮಾಡಿತ್ತು. ಅದೇನಂದ್ರೆ ಬೀಟಲ್ ಜ್ಯೂಸ್ ಅನ್ಸ್ಟೇಬಲ್ ಆಗಿದೆ ಹಾಗೂ ಎನಿ ಟೈಮ್ ನಾವು ಎಕ್ಸ್ಪ್ಲೋಡ್ ಆಗಲಿದೆ. ಈ ಒಂದು ಎಕ್ಸ್ಪ್ಲೋಷನ್ ನೀವು ಈಗ ವಿಡಿಯೋ ನೋಡ್ತಾ ಇದ್ದಾಗನೇ ಆಗ್ಬೋದು.
ಅಥವಾ ಕೆಲವು ದಿನದ ನಂತರ ಆಗ್ಬೋದು. ಸೈಂಟಿಸ್ಟ್ಗಳ ಪ್ರಕಾರ ಈ ಈವೆಂಟ್ ಏನಿದೆ ಇದು ನಾವು ಸಾಯೋ ಮೊದಲೇ ಆಗುವ ಸಾಧ್ಯತೆ ಇದೆ. ಈ ಒಂದು ಎಕ್ಸ್ಪ್ಲೋಷನ್ ಯಾವಾಗ ಆಗುತ್ತೋ ಆವಾಗ ಬರೀ ಕೆಲವೇ ಸ್ಪ್ಲಿಟ್ ಸೆಕೆಂಡಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗಲಿದೆ ಅಂದರೆ ನಮ್ಮ ಸೂರ್ಯ ಅದರ ಇಡೀ ಜೀವನದಲ್ಲೇ ಅಷ್ಟು ಎನರ್ಜಿ ರಿಲೀಸ್ ಮಾಡಿರೋದಿಲ್ಲ. ಹಾಗೂ ಈ ಒಂದು ಈವೆಂಟ್ ಎಷ್ಟು ಬ್ರೈಟ್ ಆಗಲಿದೆ ಅಂದರೆ ನಮಗೆ ಲಿಟ್ರಲಿ ಹಗಲಿನಲ್ಲೇ ಆಕಾಶದಲ್ಲಿ ಒಂದು ಪೂರ್ಣ ಚಂದ್ರನಷ್ಟು ಬ್ರೈಟ್ ಆಗಿ ಈ ವಸ್ತು ಕಾಣಲಿದೆ. ಬೈ ದ ವೇ ನಾವು ಕಂಪ್ಲೀಟ್ಲಿ ಸೇಫ್ ಆಗಿದ್ದೀವಿ ಈ ನಕ್ಷತ್ರ 642 ಲೈಟ್ ಇಯರ್ಸ್ ದೂರ ಇರೋದ್ರಿಂದ. ಆದರೆ ಐ ಹೋಪ್ ನಾನು ಸಾಯೋ ಮೊದಲು ನನಗೆ ಒಂದು ನ್ಯಾಚುರಲ್ ಲೈಟ್ ಶೋ ಏನಿದೆ ಅದೊಂದು ನೋಡಲಿಕ್ಕೆ ಸಿಗಲಿ ಅಂತ. ಆಲ್ಸೋ ನಿಮ್ಗೊಂದು ಕ್ರೇಜಿ ಫ್ಯಾಕ್ಟ್ ಗೊತ್ತಿದೆಯಾ? ನೀವು ಇವತ್ತು ರಾತ್ರಿ ಹೋಗಿ ಈ ನಕ್ಷತ್ರವನ್ನು ನೋಡಿ, ನಿಮಗೆ ಆ ನಕ್ಷತ್ರದ ಬೆಳಕೇನು ಕಾಣಿಸುತ್ತೆ, ಆ ಬೆಳಕು ಆ ನಕ್ಷತ್ರದಿಂದ 642 ವರ್ಷದ ಹಿಂದೆ ಹೊರಟ ಬೆಳಕಾಗಿದೆ. ಸೊ ಟೆಕ್ನಿಕಲಿ ಬೀಟಲ್ ಜ್ಯೂಸ್ ಆಲ್ರೆಡಿ ಸತ್ತಿರ್ಬೋದು, ನಮಗೆ ಬರೀ ಅದರ ಬೆಳಕು ಬಂದು ಮುಟ್ಟಬೇಕು ಅಷ್ಟೇ. ಬೈ ದ ವೇ ಸಾಯ್ತಿರೋ ಒಂದು ನಕ್ಷತ್ರವೇ ಬರೀ ಒಂದು ಮಿಸ್ಟ್ರಿ ಅಲ್ಲ. ನಮ್ಮದೇ ಸೌರಮಂಡಲದಲ್ಲಿ ಒಂದು ಗ್ರಹದಲ್ಲಿ ಒಂದು ರೋಬೋಟ್ ಮಾನವನ ಇತಿಹಾಸದ ಅತಿ ಹಳೆಯ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದೆ. ಆ ಪ್ರಶ್ನೆ ಏನಂದರೆ ಲೈಫ್ ಅನ್ನೋದು ಬರೀ ಭೂಮಿಯಲ್ಲಿ ಮಾತ್ರ ಇರೋದಾ? ಆ್ಯಂಡ್ ರೀಸೆಂಟ್ಲಿ ಈ ರೋಬೋಟ್ ಮಾಡಿದ ಒಂದು ಡಿಸ್ಕವರಿ ಸೈಂಟಿಸ್ಟ್ಗಳ ನಿದ್ರೆನೇ ಹಾಳು ಮಾಡಿದೆ. ಮಂಗಳ ಗ್ರಹ ಈಗ ನೋಡಿದರೆ ಡೆಡ್ ಕಾಣಿಸುತ್ತೆ, ತುಂಬ ಡ್ರೈ, ಸೈಲೆಂಟ್ ಹಾಗೂ ಕೋಲ್ಡ್. ಆದರೆ ಬಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಅಲ್ಲಿ ಸೀನ್ ಕಂಪ್ಲೀಟ್ಲಿ ಬೇರೆ ಆಗಿತ್ತು. ನಾಸಾ ಕಳಿಸಿದ ಪ್ರಿಸೆವಿಯರೆನ್ಸ್ ಅನ್ನೋ ರೋವರ್ ಜೆಜೆರೋ ಅನ್ನೋ ಕ್ರಿಯೇಟರ್ನ ಒಳಗೆ ಇಳಿದಿತ್ತು. ಇದು ಆಕ್ಚುಲಿ ಪ್ರಾಚೀನ ಒಂದು ಸರೋವರದ ತಳ ಆಗಿದೆ. ನಾಸಾ ಈ ಜಾಗವನ್ನು ಯಾಕೆ ಚೂಸ್ ಮಾಡಿದ್ದು ಅಂದರೆ ಮಂಗಳ ಗ್ರಹದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಅಕಸ್ಮಾತ್ ಜೀವಿಗಳು ಇದ್ದಿದ್ರೆ ಅದರ ಅವಶೇಷಗಳು ಇಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ. ಈ ರೋವರ್ ಇಲ್ಲಿ ಇದ್ದ ಕಲ್ಲುಗಳನ್ನು ಒಡೆದು ನೋಡಿದಾಗ ಅದರ ಒಳಗೆ ಅದಕ್ಕೆ ತುಂಬಾ ಕಾಂಪ್ಲೆಕ್ಸ್ ಸಾವಯವ ಅಣುಗಳು ಪತ್ತೆ ಆದವು. ಇದು ಕಾರ್ಬನ್ ಬೇಸ್ಡ್ ಆಗಿತ್ತು. ಜಸ್ಟ್ ಲೈಕ್ ನಾವು ಹೇಗೆ ಕಾರ್ಬನ್ ಬೇಸ್ಡ್ ಆಗಿದ್ದೀವಿ ಹಾಗೇನೆ. ನಾನು ಹೆಚ್ಚು ಕಾಂಪ್ಲೆಕ್ಸ್ ವರ್ಡ್ಸ್ ಅನ್ನೆಲ್ಲ ಯೂಸ್ ಮಾಡೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಒಂದು 7th ಸ್ಟ್ಯಾಂಡರ್ಡ್ ಮಗುವಿಗೂ ಇದು ಅರ್ಥ ಆಗಬೇಕು ಆ ಥರ. ಆ ಕಲ್ಲಿನ ಒಳಗೆ ಏನು ಸಿಕ್ತು ನೋಡಿ, ಅದನ್ನು ನಮ್ಮ ಭೂಮಿಯಲ್ಲಿ ಮೇನ್ಲಿ ಜೀವಿಗಳೇ ಪ್ರೊಡ್ಯೂಸ್ ಮಾಡೋದು. ಇದನ್ನು ನೋಡಿದ ಸೈಂಟಿಸ್ಟ್ಗಳು ತುಂಬ ಎಕ್ಸೈಟೆಡ್ ಆಗಿದ್ರು. ಇದು ಒಂದು ತುಂಬ ದೊಡ್ಡ ಡಿಸ್ಕವರಿ. ಆದರೆ ಅವರು ಡೈರೆಕ್ಟ್ಲಿ ಏಲಿಯನ್ ಲೈಫ್ ಅಂತ ಹೇಳಲಿಲ್ಲ. ಸೈನ್ಸ್ ಆ ಥರ ವರ್ಕ್ ಕೂಡ ಆಗೋದಿಲ್ಲ. ಅವರು ಮಲ್ಟಿಪಲ್ ಕನ್ಫರ್ಮೇಷನ್ ನಂತರನೇ ಹೇಳೋದು ಇದು ನಿಜವಾಗ್ಲೂ ಬಯೋ ಸಿಗ್ನೇಚರ ಅಲ್ವಾ ಅಂತ. ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಡಿಸ್ಕವರಿ ಆಗಿದೆ ಅಂದರೆ ನಮ್ಮ ಪ್ರಶ್ನೆ ಏನಂದರೆ ಮಂಗಳ ಗ್ರಹದಲ್ಲಿ ಜೀವಿಗಳು ಜೀವಿಸುವಂಥ ಒಂದು ಕಂಡೀಷನ್ ಇತ್ತಾ? ಎವಿಡೆನ್ಸ್ ಪ್ರಕಾರ ಎಸ್, ಅಲ್ಲಿ ನೀರಿತ್ತು, ನದಿ ಇತ್ತು, ಈವನ್ ಪಾಸಿಬಲಿ ಸಮುದ್ರ ಕೂಡ ಇತ್ತು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಈ ಗ್ರಹದಲ್ಲಿ ಆಗಿದ್ದೇನೆಂದರೆ ಮಂಗಳ ಗ್ರಹದ ಮ್ಯಾಗ್ನೆಟಿಕ್ ಫೀಲ್ಡ್ ನಿಂತೋಗಿದ್ದು. ಇದರಿಂದಾಗಿ ಸೂರ್ಯನ ರೇಡಿಯೇಷನ್ ಅದರ ವಾತಾವರಣವನ್ನೇ ನಾಶ ಮಾಡಿತ್ತು. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಆ ಗ್ರಹದಲ್ಲಿದ್ದ ನೀರೆಲ್ಲ ಒಣಗೋದಕ್ಕೆ ಶುರುವಾಗಿತ್ತು. ಆ್ಯಂಡ್ ಇದೇ ಕಾರಣದಿಂದ ಮಂಗಳ ಗ್ರಹ ಇವತ್ತು ಡ್ರೈ ಹಾಗೂ ಡೆಡ್ ಪ್ಲಾನೆಟ್ ಆಗಿದೆ. ಇಷ್ಟೆಲ್ಲ ಆದರೂ ಇವತ್ತಿಗೂ ಅಲ್ಲಿನ ಮಣ್ಣಿನ ಅಡಿಯಲ್ಲಿ ಅಥವಾ ಕಲ್ಲಿನ ಒಳಗೆ ನಮಗೆ ಪ್ರಾಚೀನ ಬಯೋ ಸಿಗ್ನೇಚರ್ ಸಿಗುವ ಸಾಧ್ಯತೆ ಇದೆ. ಮೇ ಬಿ ಈ ರೋವರ್ ಮಾಡಿದ ಈ ಒಂದು ಡಿಸ್ಕವರಿ ಏನಿದೆ ಅದು ಬಯೋ ಸಿಗ್ನೇಚರ್ ಆಗಿರೋದಕ್ಕೆ ಸಾಧ್ಯ ಇದೆ. ಇದರ ಕನ್ಫರ್ಮೇಷನ್ ನಮಗೆ ನಾಸಾದ ಮುಂದಿನ ಮಿಷನ್ಸ್ಗಳಲ್ಲಿ ಸಿಗಲಿದೆ. ಈ ಪರ್ಸಿವಿಯರೆನ್ಸ್ ರೋವರ್ ಏನಿದೆ ಅದು ಇಂಪಾರ್ಟೆಂಟ್ ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಪ್ಯಾಕೆಟ್ ಮಾಡಿ ಅಲ್ಲಲ್ಲೇ ಹಾಕ್ತಾ ಇದೆ. ನಾಸಾದ ಮುಂದಿನ ಮಿಷನ್ ಅಲ್ಲಿ ಒಂದು ರಾಕೆಟ್ ಆ ಗ್ರಹಕ್ಕೆ ಹೋಗಿ ಆ ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ವಾಪಸ್ ಭೂಮಿಗೆ ತರಲಿದೆ. ಈ ಸ್ಯಾಂಪಲ್ ಯಾವಾಗ ಭೂಮಿಗೆ ಬರುತ್ತೆ ನೋಡಿ, ಆವಾಗ ನಮ್ಮಲ್ಲಿರುವ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಹಾಗೂ ಅಡ್ವಾನ್ಸ್ ಲ್ಯಾಬೋರೇಟರಿಯಲ್ಲಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಮೇ ಬಿ ನಮಗೆ ನಮ್ಮ ಪ್ರಶ್ನೆಯ ಉತ್ತರ ಸಿಗ್ಬೋದು. ಆ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ಲೈಫ್ ಅನ್ನೋದು ಬರೀ ಭೂಮಿಯಲ್ಲಿ ಮಾತ್ರ ಇರೋದಾ? ಬೈ ದ ವೇ ಇದೇ ಮಿಸ್ಟ್ರಿಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೆ ನಮ್ಮ 3ನೇ ಪಾಯಿಂಟ್ ಕೂಡ. ಆ್ಯಂಡ್ ಇದು ಇನ್ನೂ ಹೆಚ್ಚು ಕ್ರೇಜಿ ಆಗಿದೆ. ಸರಿಸುಮಾರು 120 ಲೈಟ್ ಇಯರ್ಸ್ ದೂರ ಒಂದು ಗ್ರಹ ಇದೆ, K2-18b ಅಂತ. ಇದು ಲಿಯೋ ಕಾನ್ಸಲೇಷನ್ನ K2-18 ಅನ್ನೋ ನಕ್ಷತ್ರದ ಒಂದು ಗ್ರಹ ಆಗಿದೆ. ಇದು ನಮ್ಮ ಭೂಮಿಯಿಂದ 2.5 ಪಟ್ಟು ದೊಡ್ಡ ಗ್ರಹ ಆಗಿದೆ. ಹಾಗೂ ಇದು ಆ ನಕ್ಷತ್ರದ ಒಂದು ಹ್ಯಾಬಿಟೇಬಲ್ ಝೋನ್ ಅಲ್ಲಿ ಬರುತ್ತೆ. ರೀಸೆಂಟ್ಲಿ ಒಂದು ಕ್ರೇಜಿ ಸೀನ್ ನಡೆದಿತ್ತು. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನು ಈ ಗ್ರಹದ ಕಡೆಗೆ ಪಾಯಿಂಟ್ ಮಾಡಿ ಅದನ್ನು ಸ್ಟಡಿ ಮಾಡ್ತಾ ಇದ್ದಾಗ ಸೈಂಟಿಸ್ಟ್ಗಳಿಗೆ ಆ ಗ್ರಹದ ವಾತಾವರಣದಲ್ಲಿ ಮೆಥೇನ್ ಗ್ಯಾಸ್
ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಿನ ಆವಿ ಸಿಕ್ಕಿತ್ತು. ಇದರ ಅರ್ಥ ಏನು ಅಂದರೆ ಆ ಗ್ರಹದಲ್ಲಿ ನೀರು ಇದೆ ಹಾಗೂ ಆ ಗ್ರಹ ಒಂದು ನೀರಿನಿಂದ ಮಾಡಲ್ಪಟ್ಟ ಗ್ರಹ ಆಗಿದೆ ಅಂತ. ಇಂಥ ಗ್ರಹಗಳಿಗೆ ಒಂದು ಹೆಸರು ಕೂಡ ಇದೆ, ಹೇಸಿಯನ್ ವರ್ಲ್ಡ್ ಅಂತ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಏನಂದ್ರೆ, ನೀವು ಇಂಟರ್ಸ್ಟೆಲ್ಲರ್ ಮೂವಿ ನೋಡಿದ್ರೆ ಅದರಲ್ಲೊಂದು ಗ್ರಹ ಇದೆ ನೋಡಿ, ಕಂಪ್ಲೀಟ್ ನೀರಿರುವಂತದ್ದು. ಅದೇ ಈಗ ನೀರು ಅಂದ್ರೆ ಜೀವ ಅನ್ನೋದು ನಮ್ಗೆ ಗೊತ್ತಿದೆ. ನಮ್ಮ ಭೂಮಿಯಲ್ಲೂ ಜೀವಿಗಳು ನೀರಿನಿಂದಲೇ ಸೃಷ್ಟಿಯಾಗಿರೋದು. ಆದರೆ ಸೈನ್ಸ್ ಹೀಗೆ ವರ್ಕ್ ಆಗೋದಿಲ್ಲ. ಇದನ್ನು ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಮಾಡಿದ್ದು ಅದೇ ಗ್ರಹದ ವಾತಾವರಣದಲ್ಲಿ ಸಿಕ್ಕ DMS ಅನ್ನೋ ಹೆಸರಿನ ಒಂದು ಮಾಲಿಕ್ಯೂಲ್. ನಮ್ಮ ಭೂಮಿಯಲ್ಲಿ ಈ ಮಾಲಿಕ್ಯೂಲ್ ಅನ್ನು ನೀರಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಪ್ರೊಡ್ಯೂಸ್ ಮಾಡೋದು. ಈಗ ಒಂದು ಕನ್ಫ್ಯೂಸಿಂಗ್ ಪಾರ್ಟ್ ಬರುತ್ತೆ. ಸೈಂಟಿಸ್ಟ್ ಏನಿದ್ದಾರೆ ಅವರು 99.7% ಸ್ಟ್ಯಾಟಿಸ್ಟಿಕಲ್ ಕಾನ್ಫಿಡೆನ್ಸ್ ಇದೆ ಈ ಸಿಗ್ನಲ್ ಹಾಗೂ ಡೇಟಾ ಸರಿಯಾಗಿದೆ ಅಂತ ಹೇಳಿದ್ರು. ಕನ್ಫ್ಯೂಸಿಂಗ್ ಪಾರ್ಟ್ ಏನು ಅಂದ್ರೆ ಅವರು ಬಳಸಿದ ವರ್ಡ್ ಸ್ಟ್ಯಾಟಿಸ್ಟಿಕಲ್ ಕಾನ್ಫಿಡೆನ್ಸ್. ಇದು ಏನು ಅಂತ ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಂದು ಮನೆಗೆ ಬಾಗಿಲು ಹಾಕಿದೆ, ನೀವು ಬಾಗಿಲಿನ ಈ ಕಡೆ ಇದ್ದೀರಾ, ನಿಮ್ಗೆ ಆ ಕಡೆಯಿಂದ ಸದ್ದು ಕೇಳಿಸ್ತಾ ಇದೆ ಹಾಗೂ ನೀವು 99.7% ಸ್ಟ್ಯಾಟಿಸ್ಟಿಕಲಿ ಕಾನ್ಫಿಡೆಂಟ್ ಆಗಿದ್ದೀರಾ ಆ ಕಡೆ ಯಾರೋ ಇದ್ದಾರೆ ಅಂತ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಅದು ಯಾರು ಅಂತ. ಸೊ ಇಲ್ಲಿ ಕೂಡ ಹಾಗೆ ಆಗಿದ್ದು. ಸೈಂಟಿಸ್ಟ್ ಅವರು 99.7% ಕನ್ಫರ್ಮ್ ಆಗಿದ್ದಾರೆ, ಅವರಿಗೆ DMS ಸಿಕ್ಕಿದೆ ಅಂತ. ಆದ್ರೆ ಅವರು ಕನ್ಫರ್ಮೇಶನ್ ಕೊಡೋದು 100% ಆದಾಗನೇ. ಇದು ಮುಂದಿನ ದಿನದಲ್ಲಿ ಅಕಸ್ಮಾತ್ ಎಲ್ಲಾದ್ರೂ 100% ಕನ್ಫರ್ಮ್ ಆದ್ರೆ ಇದು ಮಾನವನ ಇತಿಹಾಸದಲ್ಲೇ ಮೊದಲ ಬಾರಿ ಆಗಿರುತ್ತೆ ನಾವು ಬೇರೆ ಸೌರಮಂಡಲದ ಒಂದು ಗ್ರಹದಲ್ಲಿ ಬಯೋ ಸಿಗ್ನೇಚರ್ ಅನ್ನು ಪತ್ತೆ ಹಚ್ಚಿರೋದು. ಇಮ್ಯಾಜಿನ್ ಮಾಡಿ, ಆ ಒಂದು ಗ್ರಹದ ಕಡಲಿನಲ್ಲಿ ಏಲಿಯನ್ ಲೈಫ್ಸ್ ಇದೆ. ನಾವು ಊಹಿಸಿಯೂ ಇರದ ಒಂದು ಜೀವಿಗಳು, ನಾವು ನೋಡಿಯೂ ಇರದ ಒಂದು ಪ್ರಾಣಿಗಳು. ಮೇ ಬಿ ಅಷ್ಟು ಅಡ್ವಾನ್ಸ್ ಆಗಿರೋದಕ್ಕಿಲ್ಲ, ಅಥವಾ ನಮ್ಗಿಂತ ತುಂಬಾ ಹೆಚ್ಚು ಅಡ್ವಾನ್ಸ್ ಆಗಿರ್ಬೋದು. ಅಲ್ಲಿ ಸಿವಿಲೈಸೇಷನ್ ಇರ್ಬೋದು ಹಾಗೂ ಒಂದು ದಿನ ನಾವು ಅಲ್ಲಿಗೆ ಹೋಗಿ ಅವ್ರ ಜೊತೆ ಭೇಟಿ ಆಗ್ಬೋದು. ಇದು ಕೇಳೋದಕ್ಕೆ ಇಂಪಾಸಿಬಲ್ ಅನ್ಸುತ್ತೆ, ಆದ್ರೆ ಸಿಕ್ಕಿರೋ ಡೇಟಾ ರಿಯಲ್ ಆಗಿದೆ. ಇದರ ಅಬ್ಸರ್ವೇಷನ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾವು ಬರೀ ವೇಟ್ ಅಂಡ್ ವಾಚ್ ಮಾಡಬೇಕು ಅಷ್ಟೇ. ಆಗಸ್ಟ್ 15, 1977 ಒಹಯೋ ಅಲ್ಲಿರುವ ಒಂದು ರೇಡಿಯೋ ಟೆಲಿಸ್ಕೋಪ್ ಸೆಂಟರ್ ಅಲ್ಲಿ ಜೆರ್ರಿ ಎಹ್ಮಾನ್ ಅನ್ನೋ ಹೆಸರಿನ ಒಬ್ಬ ಆಸ್ಟ್ರೋನಮರ್ ತಮ್ಮ ದಿನನಿತ್ಯದ ಕೆಲಸ ಮಾಡ್ತಾ ಇದ್ರು. ಅದೇ ಆ ಟೆಲಿಸ್ಕೋಪ್ ನಿಂದ ಬಂದ ಪ್ರಿಂಟ್ಔಟ್ ಗಳನ್ನು ನೋಡೋದು ಹಾಗೂ ಅದನ್ನು ಸ್ಟಡಿ ಮಾಡೋದು. ಈ ಕೆಲಸ ಎಷ್ಟು ಬೋರಿಂಗ್ ಅಂದ್ರೆ ಇದರಲ್ಲಿ ಏನು ಇರೋದೇ ಇಲ್ಲ. ಅದೇ ಬಾಹ್ಯಾಕಾಶದ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅನ್ನು ಬಿಟ್ಟು ಬೇರೆ ಏನು ಕೇಳಿಸೋದಿಲ್ಲ. ಆದ್ರೆ ಅವತ್ತು ಏನೋ ನಡೀತು, ಸಮಥಿಂಗ್ ಅನ್ಯೂಶುವಲ್. ಅವರಿಗೆ ಒಂದು ತುಂಬಾ ಸ್ಟ್ರಾಂಗ್ ಸಿಗ್ನಲ್, ಆಲ್ಮೋಸ್ಟ್ 72 ಸೆಕೆಂಡ್ ಅಷ್ಟು ಲಾಂಗ್ ಇರುವ ಒಂದು ಸಿಗ್ನಲ್ ಈ ಟೆಲಿಸ್ಕೋಪ್ ಪತ್ತೆ ಹಚ್ಚಿತ್ತು. ಇದು ಕಾಸ್ಮಿಕ್ ನ ನ್ಯಾಚುರಲ್ ನಾಯ್ಸ್ ಆಗಿರಲಿಲ್ಲ, ಪ್ರಾಪರ್ಲಿ 1420 ಮೆಗಾ ಹರ್ಟ್ಸ್ ನ ಫ್ರೀಕ್ವೆನ್ಸಿಯಲ್ಲಿ ಬಂದಿದ್ದು. ಈಗ ಕ್ರೇಜಿ ವಿಷಯ ಏನು ಅಂದ್ರೆ, ಆಸ್ಟ್ರೋನಮರ್ಗಳಿಗೆ 1420 ಮೆಗಾ ಹರ್ಟ್ಸ್ ನ ಈ ಫ್ರೀಕ್ವೆನ್ಸಿ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಫ್ರೀಕ್ವೆನ್ಸಿ ಆಗಿದೆ. ಈ ಫ್ರೀಕ್ವೆನ್ಸಿ ಹೈಡ್ರೋಜನ್ಗೆ ಲಿಂಕ್ಡ್ ಆಗಿದೆ ಹಾಗೂ ಸೈಂಟಿಸ್ಟ್ಗಳ ಪ್ರಕಾರ ಯಾರೇ ಆಗಿರಲಿ, ಮನುಷ್ಯರು ಅಥವಾ ಏಲಿಯನ್ಸ್, ಯಾರಿಗೂ ಇಂಟರ್ಸ್ಟೆಲ್ಲರ್ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಈ ಫ್ರೀಕ್ವೆನ್ಸಿ ಲಾಜಿಕಲ್ ಚಾಯ್ಸ್ ಆಗಿದೆ. ಈಗ ಫ್ರೀಕ್ವೆನ್ಸಿಯ ವಿಷಯಕ್ಕೆ ಬಂದರೆ, ಈ ಫ್ರೀಕ್ವೆನ್ಸಿ ತುಂಬ ಇಂಟೆನ್ಸ್ ಆಗಿತ್ತು. ಆಲ್ಮೋಸ್ಟ್ 72 ಸೆಕೆಂಡ್ನವರೆಗೆ ಬಂದು ಒಮ್ಮೆ ಪೀಕ್ ಆಗಿ ಅಲ್ಲಿಗೆ ಫೇಡ್ ಆಗಿತ್ತು. ಮತ್ತೆ ಯಾವತ್ತೂ ಈ ಫ್ರೀಕ್ವೆನ್ಸಿ ರಿಪೀಟ್ ಆಗಲಿಲ್ಲ. ಎಹ್ಮಾನ್ ಅವರು ಈ ಸಿಗ್ನಲ್ನ ಪ್ರಿಂಟ್ಔಟ್ ಬರ್ತಾ ಇದ್ದಾಗೆ ಅದನ್ನು ನೋಡಿ ಶಾಕ್ಡ್ ಆಗ್ತಾರೆ. ಆ ಸಿಗ್ನಲಿನ ಕೋಡ್ ಅನ್ನು ನೋಡಿ ಅದಕ್ಕೊಂದು ಸರ್ಕಲ್ ಮಾಡಿ ವಾವ್ ಅಂತ ಬರೀತಾರೆ. ಹಾಗೂ ಇವತ್ತಿನವರೆಗೆ ಆ ಸಿಗ್ನಲ್ ಅನ್ನು ನಾವು ವಾವ್ ಸಿಗ್ನಲ್ ಅಂತ ಕರಿತೀವಿ. ಈ ವಾವ್ ಸಿಗ್ನಲ್ ಏನಿದೆ ಇದು ಸ್ಯಾಜಿಟೇರಿಯಸ್ ಅನ್ನೋ ಕಾನ್ಸಲೇಷನ್ ನಿಂದ ಬಂದಿರೋದು, ಒಂದು ಫಿಕ್ಸ್ ಆಗಿರೋ ಸ್ಪಾಟ್ ನಿಂದ ಬಂದಿರೋದು. ಹಾಗೂ ಈ ಸಿಗ್ನಲ್ ಅನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಅಲ್ಲ, ಇದೊಂದು ಅನ್ಯಾಚುರಲ್ ಅಂತ. ಅನ್ಯಾಚುರಲ್ ಅಂದ್ರೆ ಬೇಕೆಂದೇ ಕಳಿಸಿದ ಒಂದು ಸಿಗ್ನಲ್ ತರ. ಈ ಸಿಗ್ನಲ್ ಬಂದ ನಂತರ ಹಲವಾರು ದಶಕದವರೆಗೆ ಸೈಂಟಿಸ್ಟ್ ಅವರು ಮತ್ತೊಮ್ಮೆ ಆ ಸಿಗ್ನಲ್ಗೋಸ್ಕರ ವೇಟ್ ಮಾಡಿದ್ರು. ಆದರೆ ಆ ಸಿಗ್ನಲ್ ಮತ್ತೊಮ್ಮೆ ಯಾವತ್ತೂ ರಿಪೀಟ್ ಆಗಲಿಲ್ಲ. ಅವತ್ತಿಗೆ ಕಂಪೇರ್ ಮಾಡಿದರೆ ಇವತ್ತು ನಮ್ಮ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ಇವತ್ತಿಗೆ ಆಲ್ಮೋಸ್ಟ್ 49 ವರ್ಷ ಆಗೋದಕ್ಕೆ ಬಂತು ಈ ಸಿಗ್ನಲ್ ಬಂದು. ಆದರೂ ಇವತ್ತಿನವರೆಗೆ ಯಾರ ಹತ್ತಿರನೂ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪ್ಲನೇಷನ್ ಇಲ್ಲ ಈ ಸಿಗ್ನಲ್ ಆದರೂ ಏನು ಅಂತ. ನೋಡಿ, ಈ ರೇಡಿಯೋ ಸಿಗ್ನಲ್ಸ್ ಎಲ್ಲ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಆಸ್ಟ್ರೋನಮಿಯಲ್ಲಿ. ಈವನ್ ನಾವು ಮನುಷ್ಯರು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇರ್ತೀವಿ. ಈ ರೇಡಿಯೋ ಸಿಗ್ನಲ್ಸ್ಗಳಲ್ಲಿ ನಮ್ಮ ಭೂಮಿಯ ಲೊಕೇಶನ್ ಆಗಿರಲಿ ಅಥವಾ ನಮ್ಮ DNA ಕೋಡ್ಸ್ ಆಗಿರಲಿ, ಕೆಲವೊಮ್ಮೆ ಮನುಷ್ಯರ ಬಾಡಿಯ ಕೋಡ್, ಕೆಲವೊಮ್ಮೆ ಬೇಸಿಕ್ ಸೈಂಟಿಫಿಕ್ ಇನ್ಫಾರ್ಮೇಶನ್, ಕೆಲವೊಮ್ಮೆ ಮ್ಯಾಥಮೆಟಿಕ್ಸ್, ಇದೆಲ್ಲ ಕೋಡೆಡ್ ಆಗಿರುತ್ತೆ. ಯಾವುದಾದ್ರೂ ಏಲಿಯನ್ ಸಿವಿಲೈಸೇಷನ್ಗೆ ಈ ಕೋಡ್ ಸಿಕ್ಕರೆ
ಅವರಿಗೆ ಅದು ಓದೋದಕ್ಕೆ ಗೊತ್ತಾದ್ರೆ ನಾವು ಲಿಟ್ರಲಿ ಕಮ್ಯುನಿಕೇಶನ್ ಅನ್ನು ಎಸ್ಟಾಬ್ಲಿಷ್ ಮಾಡಿದಾಗ ಆಗುತ್ತೆ. ಈಗ ವಾವ್ ಸಿಗ್ನಲ್ ಅಲ್ಲೂ ಕೋಡ್ ಇತ್ತು. ಮೇ ಬಿ ವಾವ್ ಸಿಗ್ನಲ್ ನಮ್ಗೆ ಅರ್ಥ ಆಗದ ಒಂದು ಫಿನಾಮಿನಾ ಆಗಿರ್ಬೋದು, ಅಥವಾ ಯಾವುದೋ ಒಂದು ಗ್ರಹದಲ್ಲಿ ಕೂತ ಒಬ್ಬ ಏಲಿಯನ್ ಸೈಂಟಿಸ್ಟ್ ಆಕಾಶದ ಆ ಕಡೆ ಈ ಕಡೆ ಅಂತ ಸಿಗ್ನಲ್ ಕಳಿಸ್ತಿರುವಾಗ ಒಂದು ಸಿಗ್ನಲ್ ನಮಗೆ ಬಂದು ಮುಟ್ಟಿರ್ಬೋದು. ಒಮ್ಮೆ ಇಮ್ಯಾಜಿನ್ ಮಾಡಿ, ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಬೈ ದ ವೇ, ಈ ಸ್ಪೇಸ್ ಅಲ್ಲಿ ಮಿಸ್ಟ್ರಿಗಳು ಬರೀ ಜೀವಿ, ಗ್ರಹ ಹಾಗೂ ಸಿಗ್ನಲ್ ನದ್ದೇ ಆಗಿರೋದಿಲ್ಲ. ಕೆಲವೊಮ್ಮೆ ನಾವೇನ್ ನೋಡ್ತೀವಿ ನೋಡಿ, ಅದೇ ನಮ್ಮ ತಲೆ ಹಾಳು ಮಾಡುತ್ತೆ, ನಮ್ಗೆ ಚಾಲೆಂಜ್ ಮಾಡುತ್ತೆ, ನಮ್ಗೆ ನಿಜವಾಗ್ಲೂ ಯೂನಿವರ್ಸ್ನ ಬಗ್ಗೆ ಗೊತ್ತಿದೆಯಾ ಇಲ್ವಾ ಅಂತ. ಇದೇ ಆಗಿದ್ದು ನನ್ನ ಮುಂದಿನ ಹಾಗೂ ಫೈನಲ್ ಪಾಯಿಂಟ್ ಅಲ್ಲಿ. ಇದನ್ನು ನನಗೆ ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗುತ್ತೆ ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿ ತಗೊಳ್ಳಿ ಹಾಗೂ ಅದನ್ನು ಟೇಬಲ್ನ ಮೇಲೆ ಬೀಳಿಸಿ. ಇದಾಯ್ತು ಬಿಗ್ ಬ್ಯಾಂಗ್. ನಮ್ಮ ಯೂನಿವರ್ಸ್ ಈ ತರ ಕ್ರಿಯೇಟ್ ಆಗಿರೋದು. ಈಗ ಈ ಟೇಬಲ್ನ ಮೇಲೆ ಬಿದ್ದ ಅಕ್ಕಿಗಳನ್ನು ನೋಡಿ, ಇದು ನಮ್ಮ ಯೂನಿವರ್ಸ್ ಆಗಿದೆ. ಇದರಲ್ಲೇ ಸ್ಟಾರ್ಸ್ ಇದೆ, ಗ್ಯಾಲಕ್ಸಿ ಇದೆ, ಕ್ಲಸ್ಟರ್ಸ್ ಇದೆ, ಎಲ್ಲವೂ ಈವೆನ್ಲಿ ಸ್ಪ್ರೆಡ್ ಆಗಿದೆ. ಒಂದೊಂದು ಪ್ಲೇಸ್ ಅಲ್ಲಿ ಅಕ್ಕಿ ಸ್ವಲ್ಪ ಒಟ್ಟಿಗೆ ಬಿದ್ದಿದೆ, ಅಷ್ಟನ್ನು ಬಿಟ್ಟು ಒಂದೇ ಜಾಗದಲ್ಲಿ ಹೆಚ್ಚು ಅಕ್ಕಿಗಳು ಬಿದ್ದಿಲ್ಲ, ಎಲ್ಲ ಈವೆನ್ಲಿ ಆ ಕಡೆ ಈ ಕಡೆ ಅಂತ ಬಿದ್ದಿದೆ. ಇದೇ ಆಗಿದ್ದು ನಮ್ಮ ಯೂನಿವರ್ಸ್ ನ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೈಂಟಿಸ್ಟ್ ಅವರು ಹೇಳ್ತಾ ಇದ್ರು, ಯೂನಿವರ್ಸ್ ಕೂಡ ಇದೇ ತರ ಕಾಣಬೇಕು, ಈವೆನ್ಲಿ ಸ್ಪ್ರೆಡ್ ಆಗಿರ್ಬೇಕು, ನೋಡೋದಕ್ಕೆ ಸ್ವಲ್ಪ ಸ್ಮೂತ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅಷ್ಟೆಲ್ಲ ನಾವು ಯಾವತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅವತ್ತಿಂದ ನಮ್ಗೆ ಇದೇ ತರ ನೋಡೋದಕ್ಕೆ ಸಿಕ್ಕಿರೋದು. ಆದ್ರೆ ರೀಸೆಂಟ್ಲಿ ಆಸ್ಟ್ರೋನಮರ್ ಏನ್ ನೋಡಿದ್ರು ನೋಡಿ, ಅದನ್ನು ನೋಡಿ ಅವರೇ ಕನ್ಫ್ಯೂಸ್ ಆಗ್ಬಿಟ್ರು. ಅವರಿಗೆ ತುಂಬಾ ದೊಡ್ಡ ಸ್ಟ್ರಕ್ಚರ್, ತುಂಬಾ ದೊಡ್ಡದಂದ್ರೆ ಇಡೀ ಯೂನಿವರ್ಸ್ ಅಲ್ಲೇ ಅಷ್ಟು ದೊಡ್ಡ ಸ್ಟ್ರಕ್ಚರ್ ಇಲ್ವೇ ಇಲ್ಲ, ಅಷ್ಟು ದೊಡ್ಡ ಸ್ಟ್ರಕ್ಚರ್ ನೋಡೋದಕ್ಕೆ ಸಿಕ್ಕಿತ್ತು. ಹರ್ಕ್ಯುಲಿಸ್ ಕೊರೋನಾ ಬೋರೆಲ್ ಗ್ರೇಟ್ ವಾಲ್ ಅಂತ. ಬರೀ ಈ ಒಂದು ಸ್ಟ್ರಕ್ಚರ್ ಅಲ್ಲಿ 1-2 ಅಥವಾ 100 ಗ್ಯಾಲಕ್ಸೀಸ್ ಅಲ್ಲ, ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇದೆ. ಅಷ್ಟು ದೊಡ್ಡ ಸ್ಟ್ರಕ್ಚರ್ ಇದು. ಇದು ಲಿಟ್ರಲಿ ಎಷ್ಟು ದೊಡ್ಡ ಸ್ಟ್ರಕ್ಚರ್ ಅಂದ್ರೆ, ಈ ಸ್ಟ್ರಕ್ಚರ್ನ ಒಂದು ಎಂಡ್ನಿಂದ ಇನ್ನೊಂದು ಎಂಡಿಗೆ ಹೋಗೋದಕ್ಕೆ ಮನುಷ್ಯರನ್ನು ಬಿಡಿ, ಇಡೀ ಯೂನಿವರ್ಸ್ ಅಲ್ಲೇ ಅತಿ ಹೆಚ್ಚು ವೇಗದ ವಸ್ತು ಬೆಳಕು, ಅದಕ್ಕೂ 10 ಬಿಲಿಯನ್ ಇಯರ್ಸ್ ತಗೊಳುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ. ಅಂದ್ರೆ ಆಲ್ಮೋಸ್ಟ್ ಇಡೀ ಬ್ರಹ್ಮಾಂಡದ ಹುಟ್ಟಿನಿಂದ ಇವತ್ತಿನವರೆಗಿನ ಸಮಯ. ಈ ಸ್ಟ್ರಕ್ಚರ್ ಯಾವ ತರ ಅಂದ್ರೆ, ಒಂದು ಖಾಲಿ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಶುರು ಮಾಡಿ ಕೆಲವೇ ಸೆಕೆಂಡ್ ಅಲ್ಲಿ ಬುರ್ಜ್ ಖಲೀಫಾನೇ ರೆಡಿ ಮಾಡಿ ಇಟ್ಟಾಗೆ. ಇದು ಆಕ್ಚುಲಿ ಎಕ್ಸಿಸ್ಟ್ ಆಗಬಾರ್ದು. ಇದರ ಎಕ್ಸಿಸ್ಟೆನ್ಸ್ಗೆ ಯಾವುದೇ ಲಾಜಿಕೇ ಇಲ್ಲ. ಸೈಂಟಿಸ್ಟ್ಗಳು ಎಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಂದ್ರೆ, ಅವ್ರು ಹೇಳ್ತಾ ಇದ್ದಾರೆ, ನಾವು ಯಾವ ಮೆಥಡ್ ಅನ್ನು ಯೂಸ್ ಮಾಡಿ ಇದನ್ನು ಫೈಂಡ್ ಔಟ್ ಮಾಡಿದೀವಿ, ಕಂಡು ಹಿಡಿದಿದ್ದೀವಿ, ಅದರಲ್ಲೇ ಏನೋ ತಪ್ಪಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಈ ಸ್ಟ್ರಕ್ಚರ್ ನಿಜವಾಗ್ಲೂ ಎಕ್ಸಿಸ್ಟ್ ಆದ್ರೆ ನಮ್ಮ ಕಂಪ್ಲೀಟ್ ಯೂನಿವರ್ಸ್ನ ಅಂಡರ್ಸ್ಟ್ಯಾಂಡಿಂಗೇ ತಪ್ಪು, ನಮಗೆ ಏನು ಗೊತ್ತಿಲ್ಲ. ಒಂದು ನಕ್ಷತ್ರ ಆಲ್ರೆಡಿ ಸತ್ತಿರ್ಬೋದು, ಒಂದು ಗ್ರಹದ ಪ್ರಾಚೀನ ಕಲ್ಲಿನಲ್ಲಿ ಪ್ರಾಣಿಗಳ ಅವಶೇಷ ಪತ್ತೆ ಆಗಿರ್ಬೋದು, ಒಂದು ನೀರಿನಿಂದ ತುಂಬಿರೋ ಒಂದು ಗ್ರಹದಲ್ಲಿ ಜೀವಿಗಳು ನಿಜವಾಗ್ಲೂ ಇರ್ಬೋದು. ನಾವು ಯಾವ ಏಲಿಯನ್ಸ್ಗೋಸ್ಕರ ಅಲ್ಲಿ ಅಂತ ಹುಡುಕ್ತಾ ಇದ್ದೀವಿ, ಅದರ ಜೊತೆ ನಮ್ಮ ಕಮ್ಯುನಿಕೇಶನ್ ಆಲ್ರೆಡಿ ಆಗಿರ್ಬೋದು. ಹಾಗೂ ನಾವು ಒಂದು ಇಂತಹ ಸ್ಟ್ರಕ್ಚರ್ ಅನ್ನು ಪತ್ತೆ ಹಚ್ಚಿರ್ಬೋದು. ಯಾವುದು ನಿಜ ಆಗಿದ್ರೆ ನಮ್ಮ ಕಂಪ್ಲೀಟ್ ಆಸ್ಟ್ರೋನಮಿಯ ಬುಕ್ಗಳೇ ಚೇಂಜ್ ಆಗಲಿದೆ. 5 ಮಿಸ್ಟ್ರಿಗಳು ಎಲ್ಲವೂ ನಿಜ, ಎಲ್ಲವೂ ರಿಯಲ್ ಡಿಸ್ಕವರಿ ನಾವು ಮನುಷ್ಯರು ನಮ್ಮ ಒಂದು ಜೀವನದಲ್ಲಿ ಮಾಡಿರೋದು. ಒಂದು ಸಮಯದಲ್ಲಿ ಎಲ್ಲರೂ ಬಿಲೀವ್ ಮಾಡ್ತಾ ಇದ್ರು ಸೂರ್ಯ ಭೂಮಿಯ ಸುತ್ತಲೂ ಸುತ್ತುತ್ತಾನೆ ಅಂತ. ಈಗ ನಾವು ಅದರ ಆಪೋಸಿಟ್ ಬಿಲೀವ್ ಮಾಡ್ತೀವಿ. ಸಾವಿರಾರು ಕೋಟಿ ವರ್ಷಗಳಿಂದ ಎಕ್ಸಿಸ್ಟ್ ಆಗ್ತಾ ಇರುವ ಈ ಒಂದು ಯೂನಿವರ್ಸ್ ಅನ್ನು ನಾವು ಬರೀ 100 ವರ್ಷದಿಂದ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಬರೀ ಈ ಒಂದು 100 ವರ್ಷದಲ್ಲೇ ನಮ್ಗೆ ಇಷ್ಟೆಲ್ಲ ಸಿಕ್ತು. ಮುಂದೆ ಏನೆಲ್ಲ ನೋಡೋದಕ್ಕೆ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಇಷ್ಟೇ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ಬೈ ದ ವೇ, ನನ್ನ ಈ ಸೀರೀಸ್ನ ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂದರೆ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.